ಓಕೆ. ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ. ಸ್ವತಃ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಚುನಾವಣೆಯಲ್ಲಿ ನಿಂತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಚುನಾವಣೆ ಮಾಡಿದರು. ಹಾಗಾಗಿ ನಾನು ಇವತ್ತು ಸೋತರೂ ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತದಲ್ಲ. ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ. ಇದು ಯಾರ ಮೇಲೆ ಹಾಕೋದು, ಈ ಸೋಲಿನ ನಾನೇ ಒತ್ತಿಕೊಳ್ತೇನೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣವರಿಗೂ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕೆಂದರೆ ಗೆದ್ಕೊಂಬೋದಕ್ಕಾಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯೆಲ್ಲ ಶ್ರಮಿಸಿದ್ದಾರೆ. ಮತ್ತು ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ದನ್ ರೆಡ್ಡಿ ಅಣ್ಣವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣವರಿಗೆ ಮತ್ತು ವಿಜಯೇಂದ್ರಣ್ಣವರಿಗೆ, ರಾಮುಲು ಅಣ್ಣವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ. ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ. ಸ್ವತಃ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಚುನಾವಣೆಯಲ್ಲಿ ನಿಂತಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಚುನಾವಣೆ ಮಾಡಿದರು. ಹಾಗಾಗಿ ನಾನು ಇವತ್ತು ಸೋತರೂ ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತದಲ್ಲ. ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ. ಇದು ಯಾರ ಮೇಲೆ ಹಾಕೋದು, ಈ ಸೋಲಿನ ನಾನೇ ಒತ್ತಿಕೊಳ್ತೇನೆ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣವರಿಗೂ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕೆಂದರೆ ಗೆದ್ಕೊಂಬೋದಕ್ಕಾಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯೆಲ್ಲ ಶ್ರಮಿಸಿದ್ದಾರೆ. ಮತ್ತು ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ದನ್ ರೆಡ್ಡಿ ಅಣ್ಣವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣವರಿಗೆ ಮತ್ತು ವಿಜಯೇಂದ್ರಣ್ಣವರಿಗೆ, ರಾಮುಲು ಅಣ್ಣವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ.